ಏನಿದು? ಇದು ಐಸ್ ಕ್ರೀಮ್ ತಗೋ, ತಿಂದು ಕೂಲಾಗಿ. ಯಾಕೋ ಗೀತಾ ಮೇಲೆ ಯಾವುದೇ ಐಡಿಯಾಗಳು ನಮಗೆ ವರ್ಕೌಟ್ ಆಗ್ತಿಲ್ಲ. ಐಡಿಯಾಗಳನ್ನು ಮಾಡಿದ್ದು ನೀನು, ಫ್ಲಾಪ್ ಆಗಿದ್ದು ನಿನ್ನಿಂದ, ಹಾವ್ ಬಿಟ್ಟಿದ್ದು ನೀನು. ಈಗ ನನಗ್ ಬಂದು ಹೇಳ್ತಿದ್ಯಾ? ತಂಗಿಯಮ್ಮ, ನಿನ್ನ ಆಶಯಗಳನ್ನು ನಾನು ಬೇರೆ ಥರ ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗಿ ಏಡ್ತಿದ್ದೆ. ಬಿಡು, ಅದಲ್ಲಿ ಯಾಕೀಗ ಐಸ್ ಕ್ರೀಮ್ ತಿನ್ನು. ನನ್ನ ಸಿಟ್ಟನ್ನ ತಣ್ಣಗ್ ಮಾಡೋ ಪ್ರಯತ್ನ ಮಾಡ್ಬೇಡ ಅಣ್ಣ. ಬಿಸಿಯ ಕಾವು ಗೀತಾನ ಸುಡ್ತಿಲ್ಲ ಅಂತಂದಾಗ ಮತ್ತಿನ್ನೇನು ಮಾಡಕ್ ಸಾಧ್ಯ ನನ್ನ ತಂಗಿಯವ? ಅವಳ ಉದ್ದೇಶಗಳೇ ನಂಗೆ ಅರ್ಥ ಆಗ್ತಿಲ್ವಲ್ಲ ತಂಗಿಯವ. ನಾವಿದನ್ನ ಈ ಅಣ್ಣಯ್ಯ ಸಿನಿಮಾ ಕಾನ್ಸೆಪ್ಟ್ ಅಂತ ಅಂದ್ಕೊಳ್ಳೋಣ. ಅವಳು ಹೀರೋಯಿನ್ ಮಧುಬಾಲ, ನೀನು ಹೀರೋ ತಾಯಿ ವಿಲಾನ್ನು, ಇನ್ನು ನಿನ್ನ ಮಗ ವಿಜಯ್ ಕುಮಾರ್ ಹೀರೋ ಅಂದ್ರೆ ನಮ್ಮ ರವಿಚಂದ್ರನು. ಅಲ್ಲ ತಂಗಿಯವ್ವ, ನಿನಗೆ ಹಾವಿನ ಪಾರ್ಸೆಲ್ ಕಳಿಸ್ಬಿಟ್ಟು ನಾಗರ ಹಾವಿ ಹಾವಳು ಹೂವೆ ಅಂತ ಹಾಡಾಡ್ಕೊಂಡು ಹೋಗ್ತಾಳಲ್ಲ, ಎಷ್ಟು ಕೊಬ್ಬಿರ್ಬೇಕು ತಂಗಿಯವ್ವ ಅವಳಿಗೆ. ಗೀತಾ ಈ ಮಾತನ್ನ ಹೇಳಿದಾಳೋ ಇಲ್ವೋ, ಆದ್ರೆ ನೀನ್ ಮಾತ್ರ ನನ್ನನ್ನ ವಿಲನ್ ಮಾಡೋದಕ್ಕೆ ಹೊರಟಿದ್ಯಲ್ಲ ಅಣ್ಣ. ಅಂದ್ಮೇಲೆ ಅದೇನೋ ಅಣ್ಣಯ್ಯ ಸಿನಿಮಾ ಅಂದ್ಯಲ್ಲ, ಆ ಧೀರೇಂದ್ರ ಗೋಪಾಲ್ ಕ್ಯಾರೆಕ್ಟರು ನೀನೆ. ನೋಡು ತಂಗಿಯವ್ವ, ತುಂಬಾ ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ. ಯಾಕೋ ನಮ್ಮ ಪ್ರಯತ್ನಗಳೆಲ್ಲ ನಮಗೆ ಉಲ್ಟಾ ಹೊಡಿತಾ ಇದೆ. ನಾವು ಏನೇ ಪ್ರಯತ್ನಗಳು ಮಾಡ್ತಾ ಇದ್ರು ನಮಗೆ ಫಲ ಸಿಗ್ತಿಲ್ಲ. ಅಂದ್ರೆ ನಮ್ಮ ಟೈಮ್ ತುಂಬಾ ಖರಾಬ್ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಫಲ ಸಿಗಲ್ಲ ತಂಗಿಯಮ್ಮ. ನಾವು ಸ್ವಲ್ಪ ಸುಧಾರಿಸ್ಕೊಂಡು ನಮ್ಮ ಪಾಡಿಗೆ ಇದ್ಕೊಂಡು ಆಮೇಲೆ ಪ್ರಯತ್ನ ಪಡಬೇಕು. ಆಮೇಲೆ ಸರ್ಕಂತದ್ದು ಹೊಡಿಬೇಕು. ಹೊಡೆಯೋ ಹೊಡೆತ ಕೂಡ ಸರ್ಪ್ರೈಸ್ ಆಗಿರ್ಬೇಕು. ಹಾಗಾದ್ರೆ ಸದ್ಯಕ್ಕೆ ತಣ್ಣಗಿರುತ್ತಂಗಿವ, ತಗೋ ಐಸ್ ಕ್ರೀಮ್ ತಿನ್ನು. ಅಷ್ಟಲ್ಲೊಂದು ಏನೋ ದಾರಿ ಹುಡ್ಕೋಣ, ಸಿಗುತ್ತೆ ತಂಗ್ಯವ್ವ. ನಿನ್ನ ಮಗ ಏನು ಸುಮ್ನಿರೋ ಅಸಾಮಿ ಅಲ್ಲ, ಆದ ಅವಮಾನಕ್ಕೆ ಏನೋ ಒಂದು ದಾರಿ ಹುಡುಕ್ತಾ ಇಡ್ತಾನೆ. ಅವನ ಪ್ರಯತ್ನ ಗೀತನ್ನ ದೂರ ಇಡಕ್ಕೆ, ನನ್ನ ಪ್ರಯತ್ನ ಗೀತನ್ನ ಹೊರಗ್ ಹಾಕಕ್ಕೆ. ಓ ಯಜಮಾನ್ರೆ, ನೀವೇ ಬಂದ್ಬಿಟ್ರಾ? ಏನೋ ಬರಕ್ ಹೇಳ್ ಕಳ್ಸಿದ್ರಂತೆ, ಏನ್ ವಿಷಯ? ನೋಡು ಗೀತಾ, ಈ ನೌಟಂಕಿ ನಾಟಕಗಳೇ ಬೇಡ ಅಂತ ಹೇಳ್ತಿರೋದು. ಅಂದ್ರೆ ಗೊತ್ತಾಗಿಲ್ಲ ಯಜಮಾನ್ರೆ. ರೂಮಲ್ಲಿ ನಡೆದಿದ್ದ ವಿಷಯನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಓಡಾಡ್ತಿದ್ಯಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಅದು ನಮ್ಮನೆ ವಿಷಯ, ಆದ್ರೆ ಎಲ್ಲಾ ಕಡೆನೂ ಒದರ್ಕೊಂಡು ಓಡಾಡೋ ನೀನು ಆ ಮನೆ ಸೊಸೆ ಅಂತ ಹೇಳ್ಕೊಳಕ್ಕೆ ಹೇಗೆ ಸಾಧ್ಯ? ಓ ಹಾಗೆ. ಸುಮ್ನೆ ಬಂದು ಯಾವ್ದೋ ಒಂದು ಪೋಸ್ಟಲ್ ಕೂತ್ ಮಾತ್ರಕ್ಕೆ ಅದಕ್ ಬೇಕಾದ ಯೋಗ್ಯತೆ ಬಂದು ದಕ್ಕುತ್ತೆ ಅಂದ್ಕೊಳೋದು ತಪ್ಪಾಗುತ್ತೆ. ಮುಂದೆ ಮನೆಗುಟ್ಟು 4 ಗೋಡೆ ದಾಟಬಾರ್ದು ಅನ್ನೋ ಪ್ರಜ್ಞೆ ಇಲ್ವಾ ನಿನ್ಗೆ? ಹಲೋ ಹಲೋ ಯಜಮಾನ, 1 ನಿಮಿಷ. ನಾನ್ ಕೇಳ್ತಾ ಇದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ವಾಯ್ಸ್ ರೇಸ್ ಮಾಡ್ಕೊಂಡು ಹೋಗ್ಬೇಡ. ನಾನು ಮಾತಾಡೋದಿದೆ. ಎಲ್ಲ ಮಾತಾಡಿ ಮುಗಿಸಿದ್ಯಲ್ಲ, ಇನ್ನೇನ್ ಬಾಕಿ ಇದೆ? ಅದನ್ನೆಲ್ಲ ಯಾಕೆ ಮಾತಾಡ್ದೆ ಅಂತ ಹೇಳೋದು ಬಾಕಿ ಇದೆ ಯಜಮಾನ. ಮೊದಲನೇದಾಗಿ ಸಂಸಾರದ ಗುಟ್ಟು ಕಾಪಾಡಕ್ಕೆ ನಾನ್ ಹೆಂಡತಿ ಆಗ್ಬೇಕಾಗಿತ್ತು. ಅದಾಗಿಲ್ಲ. ನನಗೂ ಗೊತ್ತು, ನಿನಗೂ ಗೊತ್ತು. ಆದ್ರೂ ಮನೆಯವ್ರ ಮುಂದೆ ಹಾವಿನ ವಿಷಯ ಹೇಳಲೇ ಇಲ್ಲ. ಆ ಪ್ರಜ್ಞೆ ನನಗೂ ಇದೆ. ಓ, ನಿನ್ ಪ್ರಜ್ಞೆ ಮನೆಯವ್ರ ಮುಂದೆ ವಿಷಯ ಮುಚ್ಚಿಡು, ಊರವ್ರ ಮುಂದೆ ಹೇಳ್ಕೊಂಡು ನೋಡೋರು ಅಂತ ಹೇಳುತ್ತಾ? ಅದನ್ನ ನಾನ್ ನನ್ನ ಫ್ರೆಂಡ್ಸ್ ಮುಂದೆ ಹೇಳಿಲ್ಲ ವಿಜಿ, ನಿನ್ ಫ್ರೆಂಡ್ ಗಿರೀಶ್ ಕಾಲ್ ಮಾಡಿ ಹೇಳಿರೋದು. ರಾತ್ರಿ ಇಡೀ ನಿದ್ದೆ ಕೆಟ್ಟ ಕೂತ್ಲಂತೆ, ಅದು ಇದು ಅಂತ ಏನೇನೋ ಹೇಳಿದಾನೆ. ಅವನ ರೀತಿ ಫೋನ್ ಮಾಡಿ ಹೇಳಿದಾನೆ ಅಂದ್ರೆ ಅವನಿಗೆ ಯಾರು ಹೇಳಿದು? ನೀನೇ ತಾನೆ. ಸೊ ಮನೆಗುಟ್ಟು 4 ಗೋಡೆ ಮಧ್ಯ ನಡೆದ ವಿಷಯಗಳು ಅದನ್ನೆಲ್ಲ ಆಚೆ ತಂದವ್ರು ಯಾರು? ನೀವೇ ತಾನೆ ಯಜಮಾನ್ರೆ. ಅದ್ರಲ್ಲೂ ಹೇಳ್ಕೊಂಡಿರೋದು ಯಾವ್ದಾದ್ರು ಸತ್ಯನಾ? ಸುಳ್ಳು. ನಿನ್ ಜೀವನದಲ್ಲಿ ಏನಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ಅದು ಸತ್ಯನ ಮುಚ್ಚಿಡೋದ್ರಿಂದ ಆಗ್ತಿದೆ. ಅವತ್ತು ನಿನ್ ಗೆಸ್ಟ್ ಹೌಸ್ ವಿಡಿಯೋ ವಿಷಯದಲ್ಲಿ ಹೇಳಿದ್ದು ಸುಳ್ಳು.
ಹಸಿ ಸುಳ್ಳು. ಇವತ್ತಿಗೂ ನೀನ್ ಆ ಸತ್ಯನ ಮುಚ್ಚಿಟ್ಟಿರೋ ಕಾರಣಕ್ಕೆ ನೀನ್ ಅನ್ಭವಿಸ್ತಿರೋದು ವಿಜಿ. ಅದೊಂದು ವಿಷಯದಲ್ಲಿ ನಿನ್ ತಪ್ಪನ್ನ ನೀನ್ ಒಪ್ಕೊಂಡಿದ್ದಿದ್ರೆ ನಾನ್ ನಿನ್ ಜೀವನದಲ್ಲೇ ಬರ್ತಿರ್ಲಿಲ್ಲ. ಇವತ್ತು ಒಂದ್ ಪ್ರೆಸ್ ಮೀಟ್ ನ ಕರಿ, ಸತ್ಯ ಏನಂತ ಹೇಳ್ಕೊ. ಮುಚ್ಚೆ ಬಾಯಿ. ನೀನ್ ಹೇಳ್ದಾಗೆಲ್ಲ ನಡ್ಕೊಬೇಕು ಅಂತ ರೂಲ್ ಏನಿಲ್ಲ. ನಿನ್ನ ಹೊಸಕಿ ಬಿಸಾಕೋ ವಿದ್ಯೆ ನನಗ್ ಗೊತ್ತು. ಮನೇಲಿ ಮಾಡಿ ಚಾಲೆಂಜ್ ಮರ್ತ್ ಬಿಟ್ಟಿಯಾ? ಮನೆ ಬಿಟ್ಟು ಹೋಗಕ್ ರೆಡಿ ಆಗೋ. ಯಾವ್ದಾದ್ರು ಒಂದೇ ಒಂದು ನೆಟ್ಗಿರೋ ದಾರಿ ಹುಡ್ಕು ವಿಚಿ. ಅಡ್ಡಾರಿ ಹುಡ್ಕಿ ಅವಮಾನನ ಮೈ ಮೇಲೆ ಎಳ್ಕೋಬೇಡ. ಏನೋ ಅರ್ಧಾಂಗಿಯವರು ಯಾವುದರ ಬಗ್ಗೆನೋ ಭಯಂಕರವಾಗಿ ಚಿಂತನೆ ಮಾಡ್ತಾರೋ ಹಾಗಿದೆ. ನಮ್ಮ ಗೀತಾ ಇಲ್ಲಿದ್ದಾಗ್ಲೂ ಒದ್ದಾಡ್ತಾ ಇದ್ಲು, ಗಂಡನ ಮನೆಗೆ ಹೋಗಿ ಒದ್ದಾಡ್ತಾ ಇದ್ದಾಳೆ ಅಂತ. ತಪ್ಪು. ನೀನು ಯೋಚನೆ ಮಾಡ್ತಿರೋ ಸಬ್ಜೆಕ್ಟು ಸರಿಯಾಗಿದೆ, ಆದರೆ ಅದನ್ನ ನೋಡ್ತಾ ಇರೋ ದೃಷ್ಟಿಕೋನ ತಪ್ಪಾಗಿದೆ. ಗೀತಾ ಇಲ್ಲಿದ್ದಾಗ್ಲೂ ನಮ್ಮನ್ನ ಒದ್ದಾಡಿಸ್ತಾ ಇದ್ಲು, ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೂ ನಮ್ಮನ್ನ ಒದ್ದಾಡಿಸ್ತಾನೇ ಇದ್ದಾಳೆ ಕಣೆ. ಮಗಳ ಬದುಕನ್ನ ನಿಮ್ಮ ಲಾಭ ಮುಂದಿಟ್ಕೊಂಡು ನೋಡ್ಬೇಡ್ರಿ. ಹಾಗೆ ಆಗಬೇಕು. ನಾನು ಕೆಲಸ ಬಿಟ್ಟು ಕೂತಿದ್ದೀನಿ, ಬೀಗರ ಮನೆ ಕಡೆಯಿಂದ ಸಹಾಯ ಸಿಕ್ಕಿ ನಾನು ದೊಡ್ಡ ಲೆವೆಲ್ಗೆ ಬೆಳಿತೀನಿ ಅಂತ ಆಸೆ ಹೊತ್ತು ಕೂತಿರುವಾಗ ನಿನ್ನ ಮಗಳ ನಡವಳಿಕೆ ನನ್ನ ಅಲ್ಲಿಂದ ತಳ್ಳಿಬಿಡ್ತು ಅನ್ನುವಾಗ ನನಗೆ ಹೇಗೆ ಆಗಿರ್ಬೇಡ? ನೀವಿ ಜನ್ಮದಲ್ಲಿ ಬದಲಾಗಲ್ಲ. ಏ ಸುಶೀಲಾ, ನಾನು ಸರಿ ಹೋಗದಿರೋದಕ್ಕೆ ಕಾರಣ ನಿನ್ನ ಮಗಳು ಗೀತಾ ಕಣೆ. ಹೇಗೋ ಮಾಡಿ ಗಂಡನ ಒಲಿಸ್ಕೊಂಡು 24/7 ಅವನ ಖುಷಿಯಾಗಿ ಇಟ್ಟುಬಿಟ್ರೆ ಅದರ ಲಾಭದ ಫಲ ಬರೋದು ತವ್ರ ಮನೆಗೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ಅವಳು ಸ್ವಾರ್ಥಿ ಅಲ್ಲ. ನಾನ್ ಸ್ವಾರ್ಥಿ ಏನಿವಾಗ? ಅಲ್ವೇ, ದೊಡ್ಡವರ ಏಳಿಗೆಗೆ ದುಡಿಬೇಕಾದ್ದು ಚಿಕ್ಕವ್ರ ಧರ್ಮ. ಅದನ್ ಬಿಟ್ಟು ಎಲ್ಲಾ ಕಡೆ ನಂದೆ ನಡಿಬೇಕು ಅಂದ್ರೆ ಹೇಗೆ? ಅದಕ್ಕೆ ಸ್ವಾಭಿಮಾನ ಅನ್ನೋದು. ಸ್ವಾಭಿಮಾನದ ಮೊದಲಕ್ಷರ ಸ್ವ, ಸ್ವಾರ್ಥದ ಮೊದಲಕ್ಷರ ಸ್ವ, ಸ್ವಾಹದ ಮೊದಲಕ್ಷರ ಸ್ವ. ಮನುಷ್ಯ ಬದುಕೋಕೆ ಬೇಕಾಗಿರೋದು ಸ್ವಾನುಭವ ಕಣೆ, ಅದು ನನಗಿದೆ. ಆದ್ರೆ ಆ ಬುದ್ಧಿ ನಿನ್ನ ಮಗಳಿಗಿಲ್ವಲ್ಲೇ? ಹಾಗಾದ್ರೆ ಈಗ ನಿಮ್ಮ ಪ್ರಕಾರ ನಿಮ್ಮ ಮಗಳು ಹೇಗಿರ್ಬೇಕು? ಅವಳು ಹೇಗ್ ಬೇಕಾದ್ರೆ ಇತ್ಕೊಳ್ಳಿ ಕಣೆ, ಆದ್ರೆ ನನ್ನ ಅಳಿಯ ಸಂತೋಷವಾಗಿರೋದು ಮುಖ್ಯ. ಆ ಒಂದು ಸಿಹಿ ಸುದ್ದಿ ನನ್ನ ಕಿವಿಗೆ ಬಿದ್ದ ದಿನ ನಾನು ಅವಳ ಮಗಳು ಅಂತ ಒಪ್ಕೊಳ್ತೀನಿ. ಅಲ್ಲಿ ತನಕ ಗೀತಾ ನಿನ್ನ ಮಗಳಷ್ಟೇ. ಏ ಸುಶೀಲಾ, ತಾಳಿ ಕಟ್ಟಿಸ್ಕೊಂಡ್ಮೇಲೆ ಗಂಡನ ಸಂತೋಷಕ್ಕೆ ಬದುಕಬೇಕಾಗಿರೋದು ಹೆಣ್ಣಿನ ಧರ್ಮ ಮತ್ತು ಹೆಣ್ಣಿನ ಕರ್ಮ. ಏನೋ ಬಿಡು ಮಗ, ನಿನ್ಗೆ ಹೀಗಾಗ್ಬಾರ್ದಾಗಿತ್ತು. ಕಟ್ಕೊಂಡ್ ಹೆಂಡತಿಗೆ ನಮ್ ವೀಕ್ನೆಸ್ ಏನು ಅಂತ ಗೊತ್ತಾಗ್ಬಾರ್ದು ವಿಜಯ್. ಎಲ್ಲ ಗಂಡಸರಿಗೂ ಒಂದು ವೀಕ್ನೆಸ್ ಪಾಯಿಂಟ್ ಇರುತ್ತೆ ವಿಜಿ. ಅದ್ ಹೆಂಡತಿ ಗೊತ್ತಾದಾಗ್ಲೇನೆ ಸಮಸ್ಯೆ ಶುರುವಾಗೋದು. ಏಯ್, ಎಲ್ಲ ಸಮಾಧಾನ ಮಾಡ್ಕೋ ವಿಜಯ್. ಅವಳು ನಿನ್ನ ಹೆಂಡತಿ ಅಲ್ಲ ಅನ್ನೋದು ನನಗ್ ಗೊತ್ತು, ನಿನಗ್ ಗೊತ್ತು. ಆದ್ರೆ ಈ ಸಮಾಜಕ್ಕೆ ಗೊತ್ತಿಲ್ಲ. ಆ ಪಾಯಿಂಟ್ ಇಟ್ಕೊಂಡೆ ತಾನೇ ಅವಳು ನಿಮ್ಮ ಮನೇಲಿ ಗಟ್ಟಿಯಾಗಿ ಕೂತಿರೋದು. ವಿಜಿ, ನಿನ್ ಹಣೆ ಬರನೇ ಸರಿ ಇಲ್ಲ ಕಣೋ. ಫಸ್ಟ್ ನೈಟ್ ಅಲ್ಲೇ ನಿನ್ ವೀಕ್ನೆಸ್ ಪಾಯಿಂಟ್ ಯಾವ್ದು ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದ್ದೆ. ಅದಕ್ಕೆ ಅವಳು ಬುಸ್ ಬುಸ್ ಅಂತ ಮೆರಿತಿರೋದು. ಅವಳು ಮೆರಿತಿಲ್ಲ ಮಗ, ನಮ್ ಗುರುನ ಹೆದರ್ಸ್ತಿದ್ದಾಳೆ. ವಿಜಿ ಹೆದರ್ತಾ ಇದ್ದಾನೆ ಅನ್ನೋದರ ಅರ್ಥ ಅವಳು ಮೆರಿತಾ ಇದ್ದಾಳೆ ಅಂತ ತಾನೆ.
ಏನೂ ಮಾಡೋಕ್ಕಾಗಲ್ಲ ವಿಜಯ್. ಅವಾಗ ಸೋಲು ಕಷ್ಟಪಟ್ಟು ಬರ್ತಾ ಇತ್ತು, ಆದ್ರೆ ಈಗ ಸಹಜವಾಗೇ ಬರ್ತಾ ಇದೆ. ಈಗ ಅದನ್ನ ಸ್ವೀಕರಿಸೋದ್ ಕಲ್ತು ಬಿಡ್ಬೇಕು, ಬೇರೆ ದಾರಿನೇ ಇಲ್ಲ ವಿಜಯ್. ಒಂದ್ ಕೆಲಸ ಮಾಡು ವಿಜಯ್, ಇನ್ಮೇಲೆ ಚಾಲೆಂಜ್ಗಳನ್ನ ಹಾಕದ್ ಬಿಟ್ಟು ಅಡ್ಜಸ್ಟ್ ಆಗ. ಏನಂದೆ? ತುಳ್ದಾಕ್ಬಿಡ್ತೀನಿ. ಗುರು, ನಾನು ಹೇಳಿದ್ದಿಷ್ಟೇ, ಇಂಥ ಬ್ರ್ಯಾಂಡ್ ಸಿಗರೇಟ್ ಬೇಕು ಅಂತ ಆಸೆ ಪಡ್ತೀವಿ. ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಬ್ರ್ಯಾಂಡ್ಗೆ ಅಡ್ಜಸ್ಟ್ ಆಗ್ತೀವಲ್ವಾ? ಹಂಗೆ ಗೀತಾ ಅನ್ನೋ ಬ್ರ್ಯಾಂಡ್ಗೆ ಅಡ್ಜಸ್ಟ್ ಆಗ್ಬಿಡು ಅಷ್ಟೇ. ನೋ ಚಾನ್ಸ್. ನಾನು ಅವಳಿಗೆ ಚಾಲೆಂಜ್ ಮಾಡಿದ್ದೀನಿ. ಈ ಸತಿ ಆ ಚಾಲೆಂಜ್ ಅಲ್ಲಿ ನಾನೇ ಗೆಲ್ಲೋದು. ಅವ್ರ ಅಪ್ಪ ಅಮ್ಮನೆ ಬಂದು ಆ ಗೀತನ ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವಳಿಗೆ ಈ ಮನೆಗೆ ಬರೋಕ್ ದಾರಿ ಯಾವುದೂ ಇರಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ. ಇದು ಆಗುತ್ತೆ. ಆಗುತ್ತೆ ಆಗುತ್ತೆ ಅಂತ ಇದೆ ವಿಜಯ್, ಅದೆಲ್ಲ ಸರಿ. ಆದ್ರೆ ಅದಾಗಕ್ಕೆ ಒಂದು ಅಡಿಪಾಯ ಬೇಕಲ್ವಾ? ಅದಕ್ಕೇನ್ ಮಾಡ್ಕೊಂಡಿದ್ಯಾ? ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ ವಿಜಯ್? ಬಲವಾದ ಅಡಿಪಾಯ ಹಾಕಿದ್ದೀನಿ, ಭಯಂಕರ ಪ್ಲಾನ್ ಮಾಡಿದ್ದೀನಿ. ಇವತ್ತು ಕ್ಲಾಸ್ ಬಂಕ್ ಮಾಡ್ತಿರೋದೆ ಆ ಕಾರಣಕ್ಕೋಸ್ಕರ. ನೋಡ್ತಿರೋ, ಈಗ ನಾನು ಶುರು ಮಾಡೋ ಆಟ ಮಜವಾಗಿದೆ. ಗೀತನ ಮನೆ ಬಿಟ್ಟು ತೊಳ್ಗೋಕೆ ಇದೇ ಮಂತ್ರ, ವಿಜಿತಂತ್ರ.